ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾರಾಶಿಯ ಆತ್ಮೀಯ ಬಂಧುಗಳೇ, ಓಂ ಶ್ರೀ ಶನೇಶ್ವರಾಯ ನಮಃ. ತುಲಾರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ರಾಶಾಧಿಪತಿ ಶುಕ್ರ. ತುಲಾರಾಶಿಯವರು ಅಂದರೆ ನ್ಯಾಯದ ಸಂಕೇತ, ಸಮತೋಲನದ ಪ್ರತಿರೂಪ ಮತ್ತು ಸೌಂದರ್ಯ ಪ್ರತಿಜ್ಞೆ ಪ್ರಜ್ಞೆಯನ್ನು ಉಳ್ಳವರು. ನಿಮ್ಮ ರಾಶಿಯ ಲಾಂಛನನೇ ಕನ್ನಡಿ. ಅಂದರೆ ನೀವು ಯಾವುದನ್ನು ಕೂಡ ತೂಗಿ ಅಳೆದು ನಿರ್ಧರಿಸುವ ಸ್ವಭಾವದವರು. ಕಳೆದ ಕೆಲವು ವರ್ಷಗಳಿಂದ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿರಬಹುದು. ವಿಶೇಷವಾಗಿ ಶನಿಯ 4ನೇ ಮನೆಯ ಸಂಚಾರ ಅಥವಾ ಅರ್ಧಾಷ್ಟಮಿ ಶನಿಯ ಪ್ರಭಾವದಿಂದಾಗಿ ನಿಮ್ಮ ಮನೆಯ ನೆಮ್ಮದಿ ಸ್ವಲ್ಪ ಹದಗೆಟ್ಟಿರಬಹುದು, ಅಥವಾ ಆಸ್ತಿ ವಿಚಾರದಲ್ಲಿ ಗೊಂದಲಗಳು ಅನ್ನೋದು ಉಂಟಾಗಿರಬಹುದು. ಆದರೆ ಈಗ 2026ರ ವರ್ಷವು ನಿಮ್ಮ ಪಾಲಿಗೆ ಅದೃಷ್ಟದ ಹೊಸ ಬಾಗಿಲನ್ನು ತೆರೀತಾ ಇದೆ. ಪಂಚಮ ಶನಿಯ ಸಂಚಾರವು ನಿಮ್ಮ ಜ್ಞಾನ ಮತ್ತು ಸಂಧಾನದ ವಿಚಾರದಲ್ಲಿ ಶುಭ ಫಲಗಳನ್ನು ನೀಡಲಿದೆ. ನಿಮ್ಮ ಕಷ್ಟದ ದಿನಗಳು ಈಗ ಅನುಭವವಾಗಿ ಬದಲಾಗಿ ಯಶಸ್ಸಿನ ಮೆಟ್ಟಿಲುಗಳನ್ನು ಹಸ್ತೋದಕ್ಕೆ ನಿಮಗೆ ದಾರಿ ಆಗ್ತಾ ಇದೆ. ವೃತ್ತಿ ಜೀವನದ ದೃಷ್ಟಿಯಿಂದ 2026 ತುಲಾರಾಶಿಯವರಿಗೆ ಅತ್ಯಂತ ಸ್ಥಿರತೆಯ ವರ್ಷ ಆಗಲಿದೆ. ನೀವು ಕಲೆ, ವಿನ್ಯಾಸ, ಸಿನಿಮಾ, ಕಾನೂನು ಅಥವಾ ಐಷಾರಾಮಿ ವಸ್ತುಗಳ ವ್ಯಾಪಾರದಲ್ಲಿ ಏನಾದರೂ ಇದ್ರೆ ಈ ವರ್ಷ ನಿಮ್ಮ ಏಳಿಗೆಯನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಉದ್ಯೋಗದಲ್ಲಿರುವವರಿಗೆ ಶನಿದೇವನ ಕೃಪೆಯಿಂದಾಗಿ ಪದೋನ್ನತಿ, ಪ್ರಮೋಷನ್ ಮತ್ತು ವೇತನ ಹೆಚ್ಚಳದ ಸಂಕೇತಗಳು ಇವೆ. ನೀವು ಕೆಲಸ ಬದಲಾಯಿಸೋದಕ್ಕೆ ಯೋಚನೆ ಮಾಡ್ತಿದ್ರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳುಗಳು ಅತ್ಯಂತ ಪ್ರಶಸ್ತವಾಗಿರುತ್ತೆ. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಇದ್ದ ಕಿರಿಕಿರಿ ಎಲ್ಲವೂ ಕೂಡ ದೂರವಾಗಿ ತಂಡದ ನಾಯಕತ್ವ ವಹಿಸುವ ಅವಕಾಶ ಅನ್ನೋದು ನಿಮಗೆ ಸಿಗುತ್ತೆ. ವ್ಯಾಪಾರಸ್ಥರಿಗೆ ಈ ವರ್ಷದ ದ್ವಿತೀಯಾರ್ಧವು ಹೊಸ ಒಪ್ಪಂದಗಳನ್ನು ತರಲಿದೆ. ವಿದೇಶಿ ಕಂಪನಿಗಳೊಂದಿಗೆ ವ್ಯವಹಾರ ನಡೆಸುವವರಿಗೆ ಈ ವರ್ಷ ಅನಿರೀಕ್ಷಿತ ಲಾಭ ಅನ್ನೋದು ಕಾದಿದೆ. ಆದರೆ ಹೂಡಿಕೆ ಮಾಡಬೇಕಾದಾಗ ಆತುರ ಬೇಡ. ತಜ್ಞರ ಸಲಹೆ ಪಡೆದು ಮುನ್ನಡೆಯಿರಿ. ಆರ್ಥಿಕವಾಗಿ ತುಲಾರಾಶಿಯವರಿಗೆ ಈ ವರ್ಷ ಧನವೃಷ್ಟಿಯ ಯೋಗವಿದೆ. 2ನೇ ಮನೆಯಲ್ಲಿ ಕೇತುವಿನ ಪ್ರಭಾವವು ಸ್ವಲ್ಪ ಖರ್ಚುಗಳನ್ನು ತರಬಹುದಾದರೂ ಕೂಡ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಹಳೆಯ ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರಲಿದೆ. ಶೇರ್ ಮಾರ್ಕೆಟ್ ಮತ್ತು ಚಿನ್ನದ ಮೇಲೆ ಹೂಡಿಕೆಯಿಂದ ನಿಮಗೆ ಉತ್ತಮ ಲಾಭ ಅನ್ನೋದು ಸಿಗಲಿದೆ. ನೀವು ಬಹಳ ದಿನಗಳಿಂದ ಅಂದುಕೊಂಡಿದ್ದ ಹೊಸ ಮನೆ ಅಥವಾ ಜಾಗವನ್ನು ಖರೀದಿ ಮಾಡೋದಕ್ಕೆ 2026ರ ಮಧ್ಯಭಾಗದಲ್ಲಿ ಯೋಗ ಅನ್ನೋದು ಕೂಡಿ ಬರುತ್ತೆ. ಐಷಾರಾಮಿ ಜೀವನದ ಕಡೆಗೆ ನಿಮ್ಮ ಒಲವು ಹೆಚ್ಚಾಗುತ್ತೆ. ಆದರೆ ಹಣವನ್ನು ಉಳಿತಾಯ ಮಾಡುವ ಕಡೆಗೂ ನೀವು ಗಮನವನ್ನು ಹರಿಸಬೇಕಾಗುತ್ತೆ. ನಿಮ್ಮ ದಾನ ಬುದ್ಧಿಯಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಅನ್ನೋದು ಹೆಚ್ಚಾಗುತ್ತೆ. ಬಡವರಿಗೆ ಸಹಾಯ ಮಾಡೋದು ನಿಮಗೆ ಆರ್ಥಿಕ ಅಭಿವೃದ್ಧಿಯನ್ನು ತರಲಿದೆ. ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ತುಲಾರಾಶಿಯವರಿಗೆ ಈ ವರ್ಷ ಪ್ರೀತಿಯ ವರ್ಷ ಅಂತಾನೆ ಹೇಳ್ಬಹುದು. ಅರ್ಧಾಷ್ಟಮ ಶನಿಯ ಪ್ರಭಾವ ಕಡಿಮೆ ಆಗ್ತಾ ಇರೋದ್ರಿಂದ ಮನೆಯಲ್ಲಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ. ಪತಿ ಪತ್ನಿಯ ನಡುವೆ ಮಧುರ ಬಾಂಧವ್ಯ ಅನ್ನೋದು ಇರಲಿದೆ. ಈ ವರ್ಷ ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುತ್ತೆ. ಸುಂದರ ಮತ್ತು ಗುಣವಂತ ಸಂಗಾತಿಯ ಭೇಟಿ ಆಗುತ್ತೆ. ಮತ್ತು ನಿಮ್ಮ ತಾಯಿಯ ಆರೋಗ್ಯದ ಕಡೆಗೆ ಸ್ವಲ್ಪ ನೀವು ಗಮನವನ್ನು ಹರಿಸಬೇಕಾಗುತ್ತೆ. ಹಿರಿಯರ ಆಶೀರ್ವಾದ ನಿಮ್ಮ ಎಲ್ಲ ಸಂಕಷ್ಟಗಳನ್ನು ಕೂಡ ದೂರ ಮಾಡುತ್ತೆ. ಆರೋಗ್ಯದ ವಿಷಯದಲ್ಲಿ ತುಲಾರಾಶಿಯವರು ಈ ವರ್ಷ ಜಾಗರೂಕರಾಗಿರಬೇಕು. ಶುಕ್ರನ ಆಧಿಪತ್ಯ ಇರೋದ್ರಿಂದ ಕಿಡ್ನಿ ಅಥವಾ ಮೂತ್ರಕೋಶದ ಒಂದು ಸಮಸ್ಯೆಗಳು ಬರದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅತಿಯಾದ ಸಿಹಿ ಪದಾರ್ಥಗಳ ಸೇವನೆ ಮತ್ತು ಆಲಸ್ಯವನ್ನು ಬಿಡಿ. ಪ್ರತಿದಿನ ಧ್ಯಾನ ಮಾಡೋದು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಜಲತತ್ವದ ಪ್ರಭಾವ ಹೆಚ್ಚಿರೋದ್ರಿಂದ ಸಾಕಷ್ಟು ನೀರು ಕುಡಿಯೋದು ನಿಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಬೆನ್ನು ನೋವು ಅಥವಾ ಕತ್ತಿನ ನೋವು ಕಾಣಿಸಿಕೊಂಡ್ರೆ ಅಲಕ್ಷ್ಯ ಮಾಡಬೇಡಿ. ಶನಿದೇವನ ಅನುಗ್ರಹಕ್ಕೆ ಯೋಗ ಅಭ್ಯಾಸವೂ ಕೂಡ ಒಂದು ಉತ್ತಮ ಪರಿಹಾರ ಆಗಿದೆ. ವಿದ್ಯಾರ್ಥಿಗಳಿಗೆ ಈ ವರ್ಷ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡೋದಕ್ಕೆ ಉತ್ತಮ ವೇದಿಕೆ ಸಿಗಲಿದೆ. ತುಲಾರಾಶಿಯ ವಿದ್ಯಾರ್ಥಿಗಳು ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಅದ್ಭುತ ಸಾಧನೆ ಮಾಡಲಿದ್ದಾರೆ. ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವ ಮೂಲಕ ಪೋಷಕರಿಗೆ ಹೆಮ್ಮೆ ತರಲಿದ್ದಾರೆ. ಉನ್ನತ ವ್ಯಾಸಂಗಕ್ಕೆ ಅಡೆತಡೆಗಳು ಇದ್ರೂ ಕೂಡ ಗುರುವಿನ ಬಲದಿಂದ ಅವು ನಿವಾರಣೆಯಾಗುತ್ತೆ. ನಿಮ್ಮ ಏಕಾಗ್ರತೆಯನ್ನು ಭಂಗಗೊಳಿಸುವ ಸ್ನೇಹ ಸಂಬಂಧಗಳಿಂದ ಸ್ವಲ್ಪ ದೂರ ಇರಿ. ವಿದ್ಯಾರ್ಥಿಗಳಿಗೆ ಈ ವರ್ಷ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡೋದಕ್ಕೆ ಉತ್ತಮ ವೇದಿಕೆ ಸಿಗಲಿದೆ. ತುಲಾರಾಶಿಯ ವಿದ್ಯಾರ್ಥಿಗಳು ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಅದ್ಭುತ ಸಾಧನೆ ಮಾಡ್ತಾರೆ. ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವ ಮೂಲಕ ಪೋಷಕರಿಗೆ ಹೆಮ್ಮೆಯನ್ನು ತರ್ತಾರೆ. ಉನ್ನತ ವ್ಯಾಸಂಗಕ್ಕೆ ಅಡೆತಡೆಗಳು ಇದ್ರೂ ಕೂಡ ಗುರುವಿನ ಬಲದಿಂದ ಅವು ನಿವಾರಣೆಯಾಗುತ್ತೆ. ನಿಮ್ಮ ಏಕಾಗ್ರತೆಯನ್ನು ಭಂಗಗೊಳಿಸುವ ಸ್ನೇಹ ಸಂಬಂಧಗಳಿಂದ ಸ್ವಲ್ಪ ದೂರ ಇರಿ. ಗುರಿ ಸ್ಪಷ್ಟವಾಗಿದ್ದರೆ ಯಶಸ್ಸು ನಿಮ್ಮ ಪಾದದ ಅಡಿಯಲ್ಲಿ ಇರುತ್ತೆ. ಶನಿದೇವನ ಕೃಪೆ
ಪಡೆಯೋದಕ್ಕೆ ತುಲಾರಾಶಿಯವರು ವಿಶೇಷವಾಗಿ ಶುಕ್ರವಾರ ಮತ್ತು ಶನಿವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ, ಶನಿಯು ತುಲಾರಾಶಿಯಲ್ಲಿ ಉಚ್ಚ ಸ್ಥಾನ ಪಡಿತಾನೆ. ಆದ್ದರಿಂದ ಶನಿದೇವನಿಗೆ ನಿಮ್ಮ ರಾಶಿ ಅಂದರೆ ಪ್ರೀತಿ. ಶನಿವಾರದಂದು ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸಿ ಬಡ ಮಹಿಳೆಯರಿಗೆ ಅಥವಾ ವಿಧವೆಯರಿಗೆ ಸಹಾಯ ಮಾಡೋದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತೆ. ಮನೆಯಲ್ಲಿ ಲಕ್ಷ್ಮೀದೇವಿಯ ಆರಾಧನೆ ಮಾಡಿ ಮತ್ತು ಬಿಳಿ ಹೂಗಳಿಂದ ಪೂಜಿಸಿ. ಇದು ನಿಮ್ಮ ವೃತ್ತಿ ಮತ್ತು ಜೀವನದಲ್ಲಿ ಸಮತೋಲನವನ್ನು ತರುತ್ತೆ. ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವವು ಎಲ್ಲರನ್ನ ಸೆಳೆಯುತ್ತೆ. ನಿಮ್ಮ ನ್ಯಾಯಯುತವಾದ ಮಾತುಗಳು ಎಲ್ಲರಿಗೂ ಇಷ್ಟವಾಗುತ್ತೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವವರಿಗೆ ದೊಡ್ಡ ಮಟ್ಟದ ಜನಪ್ರಿಯತೆ ಸಿಗಲಿದೆ. ಶತ್ರುಗಳು ನಿಮ್ಮನ್ನು ಹೆದರಿಸೋದಕ್ಕೆ ಹೆದರ್ತಾರೆ, ಆದರೆ ನೀವು ಶಾಂತ ಪ್ರಿಯರು. ಆದ್ದರಿಂದ ಯಾರೊಂದಿಗೂ ಕೂಡ ಜಗಳ ಹೋಗಬೇಡಿ. ನಿಮ್ಮ ನಯವಾದ ಮಾತುಗಳೇ ನಿಮ್ಮ ಅತಿ ದೊಡ್ಡ ಆಯುಧ. ಕೊನೆಯದಾಗಿ ತುಲಾರಾಶಿಯವರಿಗೆ ಈ 2026 ವರ್ಷ ಸಮೃದ್ಧಿಯ ವರ್ಷ ಆಗ್ತಾ ಇದೆ. ಇದುವರೆಗೂ ನೀವು ತೂಗಿ ಅಳೆದ ನೋವುಗಳು ಈಗ ಗೆಲುವಿನ ರೂಪದಲ್ಲಿ ನಿಮಗೆ ವಾಪಸ್ ಬರುತ್ತೆ. ನಿಮ್ಮಲ್ಲಿರುವ ತಾಳ್ಮೆಯೇ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತಲುಪಿಸುತ್ತೆ. ಶನಿದೇವನು ನಿಮಗೆ ಬೇಕಾದ ಎಲ್ಲ ಸುಖ ಭೋಗಗಳನ್ನು ನೀಡೋದಕ್ಕೆ ಸಿದ್ಧನಾಗಿದ್ದಾನೆ. ಕೇವಲ ನಿಮ್ಮ ಪ್ರಾಮಾಣಿಕತೆಯನ್ನು ಉಳಿಸಿಕೊಳ್ಳಿ. ಈ ವರ್ಷ ನಿಮ್ಮ ಬಾಳಿನಲ್ಲಿ ಹೊಸ ಬೆಳಕು ಮೂಡಲಿ ಅಂತ ನಾವು ಹಾರೈಸ್ತೇವೆ. ಜೈ ಶನಿದೇವ್, ಜೈ ಮಹಾಲಕ್ಷ್ಮಿ, ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.